ಸರ್ ಡಿ ಕೆ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ ಸರ್. ಒಬ್ಬ ಅಪರೂಪದ ರಾಜಕಾರಣಿ, ಅಜಾತ ಶತ್ರು. ಸೊ ಅವರ ಒಂದು ಅಂತಿಮ ದರ್ಶನಕ್ಕೆ ನಿಂತಿದ್ದೀರಿ. ಸೊ ರಾಜ್ಯದ ಅವರ ರಾಜಕಾರಣದ ಅವಧಿಯಲ್ಲಿ ಅಂದರೆ ಜನರ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಇದ್ದಂಥವ್ರು. ಸೊ ಹೇಗೆ ನೆನೆಸ್ಕೊಳ್ತೀರಿ ರಾಜಕಾರಣಕ್ಕೆ ಎಷ್ಟೊಂದು ಸ್ಫೂರ್ತಿ ಅವರು ಅನ್ನೋಂಥದ್ದು ಸರ್? ರಾಜಕಾರಣಕ್ಕೆ ಅಲ್ಲ, ಇಡೀ ಎಲ್ಲ ವ್ಯಕ್ತಿತ್ವಕ್ಕೆ ಅವರು ಒಂದು ಮಾರ್ಗದರ್ಶಕರು. ಬಹುಶಃ ಇಂದಿನ ರಾಜಕಾರಣಿಗಳಿಗೆ ಅವರ ವ್ಯಕ್ತಿತ್ವವನ್ನು, ಅವರ ನಡೆನುಡಿಗಳನ್ನು ಮೆಲುಕು ಹಾಕಿದ್ರೆ ಬಹುಶಃ ರಾಜಕಾರಣದ ಸಾಂದರ್ಭಿಕತೆಯನ್ನು ಅರ್ಥ ಮಾಡುತ್ತದೆ. ಸೋಲು ಗೆಲುವುಗಳನ್ನು ಕಂಡಂಥ ನಾಯಕ, ನೋವು ನಲಿವುಗಳನ್ನು ಕಂಡಂಥ ನಾಯಕ, ಏಳು ಬೀಳುಗಳ ಜೊತೆ ಯಾವತ್ತೂ ಕೂಡ ಧೃತಿ ಕೆಡದೆ ರಾಷ್ಟ್ರದ ಜನರ ಸೇವೆಯನ್ನು ಮಾಡಬೇಕು ಅಂತೇಳಿ ಪ್ರಚಾರಕ್ಕೆ ಒತ್ತು ಕೊಡದೆ ಕೆಲಸಕ್ಕೆ ಆದ್ಯತೆಯನ್ನು ಕೊಟ್ಟು ಕರ್ನಾಟಕವನ್ನು ವಿಶ್ವಮಟ್ಟಕ್ಕೆ ತೆಗೆದುಕೊಂಡಂತ ಕೀರ್ತಿ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಎಸ್.ಎಂ. ಕೃಷ್ಣರವರಿಗೆ ಸಲ್ತದೆ. ಬಹುಶಃ ಅದನ್ನ ಎಷ್ಟು ಪದಗಳನ್ನ ಹೇಳಿಕೆ ಮಾಡಿದ್ರು ಕೂಡ ಸಾಕಾಗೋದಿಲ್ಲ. ಸೊ ಕಷ್ಟಗಳನ್ನು ಕೂಡ, ಕಾವೇರಿ ಸಂಕಷ್ಟವನ್ನ ಕೂಡ ಎದುರಿಸಿದ್ದಾರೆ, ಬರ ಪರಿಸ್ಥಿತಿಯನ್ನ ಎದುರಿಸಿದ್ದಾರೆ, ಜೊತೆಗೆ ರಾಜ್ಕುಮಾರ್ ಅಪಹರಣದಂತಹ ಸಮಸ್ಯೆಗಳನ್ನ ಎದುರಿಸಿದ್ದಾರೆ. ಎಲ್ಲ ಇದ್ರೂ ಕೂಡ ಇವತ್ತು ಕರ್ನಾಟಕದ ಅಭಿವೃದ್ಧಿಗೆ, ಯುವಜನರ ಬದುಕಿಗೆ ಇವತ್ತು ಹೊಸ ನಾಂದಿಯನ್ನ ಮಾಡಿಕೊಟ್ಟಂತ ಒಬ್ಬ ಹಿರಿಯ ರಾಜಕಾರಣಿ ಸರ್. ವಿಶೇಷವಾಗಿ ನಿಮ್ಮ ಕುಟುಂಬಕ್ಕೆ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಒಂದು ರಾಜಕೀಯ ಶಕ್ತಿ ಆಗಿದ್ದಂಥವ್ರು, ಪ್ರೇರಣೆ ಆಗಿದ್ದಂಥವ್ರು, ನಿನ್ನೆ ಅಕ್ಷರಶಃ ಭಾವುಕರಾಗಿರ್ತಕ್ಕಂಥ ಸನ್ನಿವೇಶ, ಕಣ್ಣೀರಿಟ್ಟಂಥ ಸನ್ನಿವೇಶ, ಅದನ್ನ ಹೆಂಗೆ ತಗೊಳ್ತೀರಿ ಸರ್? ನೋಡಿ, ಮೊದಲಿಂದನೂ ಕೂಡ ರಾಜಕಾರಣದಲ್ಲಿ ಜೊತೆ ಸೇರಿದಾಗಿಂದ ಕೂಡ, ಅವ್ರ ಜೊತೆ ಒಡನಾಟವನ್ನು ಇಟ್ಕೊಂಡಾಗಿದ್ದ ಕೂಡ ವಿಶೇಷವಾದಂಥ ಸಂಬಂಧವನ್ನು ಇಟ್ಕೊಂಡು ಪ್ರೋತ್ಸಾಹವನ್ನು ಮಾಡ್ತಾ ಶಿವಕುಮಾರ್ ಅವರ ಬೆಳವಣಿಗೆಗೆ ಎಲ್ಲ ಹಂತದಲ್ಲೂ ಕೂಡ ಸಹಕಾರವನ್ನು ಕೊಟ್ಕೊಂಡು ಬಂದಂಥವ್ರು. ನಂತರದ ದಿನಗಳಲ್ಲಿ ಅವರು ನಮ್ಮ ಕುಟುಂಬದ ಜೊತೆ ಒಂದು ಸಂಬಂಧವನ್ನು ಬೆಳೆಸಿದಂಥ ಸಂದರ್ಭದಲ್ಲೂ ಕೂಡ ನನ್ನನ್ನು, ನಮ್ಮ ಅಣ್ಣನ ಇಬ್ಬರನ್ನು ಕರೆಸಿ ಈ ಥರ ನಮ್ಮ ಅಂದ್ಕೊಂಡಿದ್ದೀವಿ, ನೀವು ಇದಕ್ಕೆ ಏನು ಹೇಳ್ತೀರಿ ಅಂತ ಹೇಳಿ ನಮಗೆ ಒಪ್ಪಿಗೆಯನ್ನು ಕೇಳಿದಂಥ ಸಂದರ್ಭ. ಬಹುಶಃ ಎಲ್ಲ ವಿಚಾರಗಳಲ್ಲೂ ಕೂಡ, ಎಲ್ಲ ರೀತಿಯ ಆಚಾರ ವಿಚಾರಗಳಲ್ಲೂ ಕೂಡ ಅವರನ್ನು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಅವರ ಸಲಹೆಗಳು, ಮಾರ್ಗದರ್ಶನ ಮುಂದೆನೂ ಕೂಡ ನಮಗೆ ಮಾರ್ಗದರ್ಶಕರಾಗಿರ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ. ಕೊನೆಯದಾಗಿ ಈ ಭಾಗದ ಜನರಿಗೆ ಒಬ್ಬ ವಿಶೇಷ ನಾಯಕರಾಗಿ ಪರಿಚಯ ಆಗಿರ್ತಕ್ಕಂಥದ್ದು. ಸೊ ಈ ಭಾಗದ ಜನರು ಇವತ್ತು ಬೀಳ್ಕೊಡುವಂತಹ ಕೆಲಸ ಮಾಡ್ತಾ ಇದ್ರಿ, ಹೇಗೆ ಅಂತ ಸರ್? ಇದು ಇಡೀ ರಾಜ್ಯ ಇವತ್ತು ಶೋಕತಪ್ತವಾಗಿದೆ. ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಭಾಗದ ಜನ ಒಬ್ಬ ಅತ್ಯಂತ ಪ್ರಾಮಾಣಿಕವಾದಂಥ ಸರಳ ರಾಜಕಾರಣಿ, ಕರ್ನಾಟಕವನ್ನ, ಬೆಂಗಳೂರನ್ನ ವಿಶ್ವಕ್ಕೆ ಕೊಂಡೊಯ್ದಂಥವರು. ಇವತ್ತು ಉದ್ಯೋಗಗಳು ಬೆಂಗಳೂರಿನಲ್ಲಿ, ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಅಂತ ಅಂದರೆ ಅದಕ್ಕೆ ಅವರ ಕೊಡುಗೆ ಅಪಾರ. ಎಲ್ಲ ಉದ್ಯೋಗ ಸೃಷ್ಟಿಗಳಿಗೆ ಕಾರಣಕರ್ತರಾದಂಥ ಒಬ್ಬ ನಾಯಕನನ್ನು ನಾವು ಕಳ್ಕೊಂಡಿದ್ದೇವೆ. ಅಂತ ಅವರ ಮಾರ್ಗದರ್ಶನ ಈ ರಾಜ್ಯಕ್ಕೆ ಇನ್ನೂ ಬೇಕಾಗಿತ್ತು. ಅವರ ಸಲಹೆಗಳ ಮಧ್ಯೆ, ಅವರ ನೆನಪುಗಳ ಮಧ್ಯೆ ನಾವು ಮುಂದೆ ಸಾಗಬೇಕಾಗಿದೆ. ಕೊನೆಯದಾಗಿ ಅವರಿಗೆ ಒಂದು ಸಿಎಂ ಅವಕಾಶ ಸಿಗಬೇಕಾದಾಗ ಕೂಡ ಅವರು ಒಂದು ವಿಚಲಿತರಲ್ಲಿ ಆಗಲಿಲ್ಲ ಅನ್ನೋಂಥ ವಿಚಾರಗಳನ್ನು ಪ್ರಸ್ತಾಪಿಸೋದ್ರ ಜೊತೆಗೆ ಇವತ್ತಿನ ರಾಜಕಾರಣದ ವ್ಯವಸ್ಥೆಯನ್ನು, ಅಂದರೆ ಸಾಕಷ್ಟು ಅವರ ರಾಜಕೀಯ ಜೀವನ ಶೈಲಿ ಕಂಪೇರ್ ಮಾಡುವಂಥ ವ್ಯವಸ್ಥೆ ಇದೆ. ಸೊ ಹೆಂಗೆ ಬದಲಾಗಿದೆ ಅಂತ ಕೊನೆಯಲ್ಲಿ ಹೇಳ್ತೀರಿ ಅಂತ? ಮುಂದಕ್ಕೆ ಮಾತಾಡೋಣ, ಈಗ ರಾಜಕಾರಣದ ವಿಚಾರ ಮಾತಾಡೋದು ಬೇಡ. ಇದಿಷ್ಟು ಡಿ ಕೆ ಸುರೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬಿಡದಿ.